ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೇಪ್ ಆಫ್ ಗುಡ್ ಹೋಪ್ ಜಗತ್ತನ್ನು ಬದಲಿಸಿದ ಒಂದು ಶಿಲಾ ಶಿರೋಭಾಗ. ಕಲ್ಪನೆ ಮಾಡಿ, ಭೂಮಿಯ ಎರಡು ಮಹಾಸಾಗರಗಳು ಮುಖಾಮುಖಿಯಾಗುವ ಒಂದು ಸ್ಥಳ. ಅಲೆಗಳು ಪರ್ವತದ ಎತ್ತರಕ್ಕೆ ಏಳುತ್ತದೆ. ಇಲ್ಲಿ ಏಳುವ ಗಾಳಿ ನಾವಿಕರ ಜೀವವನ್ನೇ ಕಸಿದುಕೊಳ್ಳುವ ಸ್ಥಳ. ಆದರೂ ಜಗತ್ತಿನ ಇತಿಹಾಸವನ್ನು ಸಂಪೂರ್ಣ ಬದಲಿಸಿದ ಶಿಲಾ ಶಿರೋಭಾಗ ಇದು ಕೇಪ್ ಆಫ್ ಗುಡ್ ಹೋಪ್. ಒಮ್ಮೆ ಇದು ನಾವಿಕರಿಗೆ ದೇವರ ಕೋಪದ ತುದಿ, ನಂತರ ಯುರೋಪ್ ರಾಜನಿಗೆ ಭರವಸೆಯ ತುದಿ, ಮತ್ತು ಇಂದಿಗೂ ಅಂಟಾರ್ಟಿಕಾ, ಇಂಡಿಯಾ ಮಹಾಸಾಗರಗಳ ಗುಪ್ತ ಜಂಕ್ಷನ್ ಆಗಿದೆ. ಇಲ್ಲಿ ಹುಟ್ಟಿದ ಕಥೆಗಳೇ ವಾಸ್ಕೋಡ ಗಾಮ ಯುಗ, 10 ಶಾಹಿಗಳ ಆರಂಭ, ಭೂಮಿಯ ವ್ಯಾಪಾರದ ದಿಕ್ಕು ಬದಲಾವಣೆ ಮತ್ತು ಜಗತ್ತಿನ ಅತ್ಯಂತ ಭಯಾನಕ ದಂತಕತೆ ಫ್ಲೈಯಿಂಗ್ ಡಚ್ ಮ್ಯಾನ್. ಹಾಗೂ ನಾವು ಈ ವಿಡಿಯೋದಲ್ಲಿ ಸಮುದ್ರಯಾನದ ಕ್ರಾಂತಿ, ಭಾರತ ಯುರೋಪ್ ವ್ಯಾಪಾರ ಮಾರ್ಗ ಮತ್ತು ವಿಶ್ವದ ಜಿಯೋಪಾಲಿಟಿಕ್ಸ್ಗೆ ನೇರವಾಗಿ ಸಂಬಂಧ ಹೊಂದಿರುವ ರೀತಿ, ಈ ಶಿಲಾ ಶಿರೋಭಾಗವನ್ನು ಭರವಸೆಯ ತುದಿ ಎಂದು ಏಕೆ ಕರೆಯಲಾಗುತ್ತಿತ್ತು ಮತ್ತು ಇಂದಿಗೂ ಅದು ಏಕೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕರಾವಳಿ ತುದಿಯಲ್ಲಿ ಒಂದಾಗಿದೆ ಎಂದು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಕೇಪ್ ಆಫ್ ಗುಡ್ ಹೋಪ್ ದಕ್ಷಿಣ ಆಫ್ರಿಕಾದ ಕೇಪ್ ಪೆನಿನ್ಸುಲಾದಲ್ಲಿ ಇರುವ ಒಂದು ಕಲ್ಲಿನ ಅಂಚು. ಇದು ಅಂಟಾರ್ಟಿಕಾ ಮಹಾಸಾಗರದ ಮುಖ್ಯ ಬಿಂದುವಾಗಿ ಕಾಣಿಸಿಕೊಂಡರೂ ಜನರು ಸಾಮಾನ್ಯವಾಗಿ ಇದನ್ನು ತಪ್ಪಾಗಿ ಆಫ್ರಿಕಾದ ಅಂತ್ಯದ ದಕ್ಷಿಣ ಬಿಂದು ಎಂದು ನಂಬುತ್ತಾರೆ. ಅದು ತಪ್ಪು. ಆಫ್ರಿಕಾದ ನಿಜವಾದ ಅಂತ್ಯದ ದಕ್ಷಿಣ ಬಿಂದು ಕೇಪ್ ಅಗುಲಾಸ್. ಇದು ಕೇಪ್ ಆಫ್ ಗುಡ್ ಹೋಪ್ ನಿಂದ ಸುಮಾರು 150 ಕಿಲೋಮೀಟರ್ ದಕ್ಷಿಣದಲ್ಲಿದೆ. ಆದರೂ ಜಗತ್ತಿನ ಇತಿಹಾಸದಲ್ಲಿ ಕೇಪ್ ಆಫ್ ಗುಡ್ ಹೋಪೇ ಹೆಚ್ಚು ಪ್ರಸಿದ್ಧ. ಏಕೆ ಇದು ಹೆಚ್ಚು ಪ್ರಸಿದ್ಧ ಎಂದು ನಾವು ನೋಡುವುದಾದರೆ, ಇಲ್ಲಿ ನಡೆದದ್ದು ಯುರೋಪ್ನ ವ್ಯಾಪಾರಕ್ಕೆ ಹೊಸ ದಾರಿ, ಹೊಸ ಕಾಲ, ಹೊಸ ರಾಜಕೀಯ, ಹೊಸ ಸಾಂಸ್ಕೃತಿಕ ಸಂಪರ್ಕ. ಸ್ನೇಹಿತರೆ, ಕೇಪ್ ಆಫ್ ಗುಡ್ ಹೋಪ್ಗೆ ಮೊದಲು ಹಲವಾರು ಹೆಸರುಗಳಿದ್ದವು. ಪೋರ್ಚುಗೀಸ್ ನಾವಿಕ ಬರ್ತಲೋಮಿ ಯುಡಲಸ್ 1488ರಲ್ಲಿ ಮೊದಲ ಬಾರಿ ಈ ತುದಿಯನ್ನು ತಲುಪಿದಾಗ ಇಲ್ಲಿ ಬಂದ ಬಿರುಗಾಳಿಯನ್ನು ನೋಡಿ ಕೇಪ್ ಆಫ್ ಟರ್ಪೆಂಟ್ಸ್ ಎಂದರು. ಇದರ ಅರ್ಥ ನಾಶದ ಕೇಪ್ ಎಂದು. ಆದರೆ ಪೋರ್ಚುಗೀಸ್ ರಾಜ 2ನೇ ಜಾನ್ ಅವರಿಗೆ ಇದು ಇಷ್ಟವಿರಲಿಲ್ಲ. ಬಿರುಗಾಳಿಯ ನಾಶ, ದುಷ್ಟಶಕ್ತಿ, ಈ ಹೆಸರು ವ್ಯಾಪಾರದ ಯಶಸ್ಸನ್ನು ಸೂಚಿಸುವುದಿಲ್ಲ. ಆದ್ದರಿಂದ ಅವರು ಹೆಸರನ್ನು ಬದಲಿಸಿದರು. ಕೋಬಾಡಾ ಬೋ ಎಸ್ಪೆರೆನ್ಸಾ, ಅಂದರೆ ಕೇಪ್ ಆಫ್ ಗುಡ್ ಹೋಪ್, ಇದು ಭರವಸೆಯ ಕೇಪ್ ಎಂದು. ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ದೊರೆಯುವ ಭರವಸೆಯಿಂದ ಇದು ನವಯುಗದ ಸಂಕೇತವಾಗಿತ್ತು. ಸ್ನೇಹಿತರೆ, ಕೇಪ್ ಆಫ್ ಗುಡ್ ಹೋಪ್ ನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು 15ನೇ 16ನೇ ಶತಮಾನದಲ್ಲಿ ಯುರೋಪ್ನ ಉದ್ದೇಶಗಳನ್ನು ತಿಳಿಯಬೇಕಾಗಿದೆ. ಆಗ ಯುರೋಪ್ ಮತ್ತು ಭಾರತದ ವ್ಯಾಪಾರ ಆಟೋಮನ್ ಸಾಮ್ರಾಜ್ಯದ ಕೈಯಲ್ಲಿತ್ತು. ಮಸಾಲೆ, ಬಟ್ಟೆ, ಮುತ್ತು, ಚಿನ್ನ, ಈ ಎಲ್ಲಾ ಪದಾರ್ಥಗಳು ಮಧ್ಯಪೂರ್ವದ ಮೂಲಕವೇ ಹೋಗಬೇಕಿತ್ತು. ರಸ್ತೆ ಮಾರ್ಗಗಳು ಅಪಾಯಕಾರಿಗಳಾಗಿದ್ದವು. ದರೋಡೆ, ಯುದ್ಧ, ರಾಜಕೀಯ ಅಶಾಂತಿ ಎಲ್ಲದರಿಂದ ಭೂಮಾರ್ಗ ಅಸುರಕ್ಷಿತವಾಗಿತ್ತು. ವ್ಯಾಪಾರ ಪದಾರ್ಥಗಳು ಉತ್ತರ ಭಾರತದಿಂದ ಆಫ್ಘನಿಸ್ತಾನ, ಪರ್ಷಿಯಾ, ಮಧ್ಯಪೂರ್ವ ಮತ್ತು ಯುರೋಪ್ಗೆ ತಲುಪಬೇಕಿತ್ತು. ಈ ರಸ್ತೆಯನ್ನು ಸಿಲ್ಕ್ ರೂಟ್ ಅಥವಾ ಸ್ಪೈಸ್ ರೂಟ್ ಎಂದು ಕರೆಯಲಾಗುತ್ತಿತ್ತು. ಆದರೆ ಸ್ನೇಹಿತರೆ, ದರೋಡೆಕೋರರು, ಮರಳುಗಾಡಿನ ಕಠಿಣ ಹವಾಮಾನ, ಹಿಮ ಪರ್ವತಗಳು, ಅನೇಕ ರಾಜರುಗಳ ನಡುವಿನ ಯುದ್ಧಗಳು, ಭೂಮಾರ್ಗದ ಮೇಲೆ ಹೆಚ್ಚಾದ ತೆರಿಗೆ, ಈ ಕಾರಣಗಳಿಂದ ರಸ್ತೆ ಮಾರ್ಗ ಅತಿ ಅಪಾಯಕಾರಿಯಾಗಿತ್ತು. ರಸ್ತೆಯಲ್ಲಿ ಸರಕು 6 ತಿಂಗಳಿನಿಂದ 1 ವರ್ಷದಲ್ಲಿ ತಲುಪಬೇಕಿತ್ತು. ಇದೇ ಕಾರಣಕ್ಕೆ 50% ಸರಕು ದಾರಿಯಲ್ಲೇ ಕಳೆದು ಹೋಗುತ್ತಿತ್ತು. ಯುರೋಪ್ನಿಂದ ಭಾರತಕ್ಕೆ ಹೋಗುವ ಹಾಗೂ ಭಾರತದಿಂದ ಯುರೋಪ್ಗೆ ಹೋಗುವ ಭೂಮಾರ್ಗ ಆಟೋಮನ್ ಎಂಪೈರ್ ಹಾಗೂ ಅರಬ್ ವ್ಯಾಪಾರಿಗಳ ಕೈಯಲ್ಲಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿತ್ತು. ಅವರು ಮಸಾಲೆಗಳು, ಬಟ್ಟೆ, ರೇಷ್ಮೆ, ಚಿನ್ನ ಮತ್ತು ಮುತ್ತು ಇವುಗಳೆಲ್ಲದರ ಮೇಲೆ 5ರಿಂದ 10 ಬಾರಿ ತೆರಿಗೆ ಹಾಕುತ್ತಿದ್ದರು. ಯುರೋಪ್ನ ವ್ಯಾಪಾರಿಗಳು ಭಾರತದಿಂದ ಬಂದ ಸರಕುಗಳನ್ನು ಪಡೆಯುವ ಹೊತ್ತಿಗೆ ಬೆಲೆ 10 ಪಟ್ಟು ಹೆಚ್ಚು ಆಗುತ್ತಿತ್ತು. ಹೀಗಾಗಿ ಇದೇ ಕಾರಣಕ್ಕೆ ಯುರೋಪ್ನ ರಾಜರು ಯೋಜನೆ ಮಾಡಿದ್ದರು, ಈ ಎಲ್ಲಾ ಮಧ್ಯವರ್ತಿಗಳನ್ನು ಬಿಟ್ಟು ನೇರವಾಗಿ ಭಾರತಕ್ಕೆ ಹೋಗಬೇಕು. ಈ ಒಂದು ಯೋಚನೆಯೇ ಜಗತ್ತಿನ ವ್ಯಾಪಾರದ ಚಿತ್ರಣವನ್ನೇ ಬದಲಿಸಿತ್ತು. ಭಾರತಕ್ಕೆ ಯುರೋಪಿಯನ್ನರು ಬರುವ ದಾರಿಯಲ್ಲಿ ಇರಾನ್ ಮತ್ತು ಅರೇಬಿಯಾದ ಬಿಸಿಯಾದ ಮರಳುಗಾಡು, ನೀರಿಲ್ಲ, ಆಹಾರದ ಕೊರತೆ ಮತ್ತು ಭಾರತದ ಹಿಮಾಲಯದ ಹಿಮ ಪರ್ವತಗಳು, ಈ ಭೂಮಾರ್ಗದಲ್ಲಿ ತಾಪಮಾನ -20ರಿಂದ +50ರವರೆಗೂ ಇರುತ್ತಿತ್ತು. ಈ ಮಾರ್ಗ ಯುರೋಪಿಯನ್ನರಿಗೆ ಅಸಾಧ್ಯವಾಗುವಷ್ಟು ಕಷ್ಟವಾಗಿತ್ತು. ಇದನ್ನೆಲ್ಲ ಮೀರಿ ಹಾದು ಹೋಗುವ ಅರ್ಧಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪುತ್ತಿದ್ದರು. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಆಟೋಮನ್ ಟರ್ಕರಿಗೆ ವಶವಾಗುತ್ತಿದ್ದಂತೆ ಯುರೋಪ್, ಏಷ್ಯಾ, ಭಾರತದ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿತ್ತು.
ಆಟೋಮನ್ ಸಾಮ್ರಾಜ್ಯ ಯುರೋಪಿನ ಮೇಲೆ ಒತ್ತಡ ಹಾಕಿ ಭಾರತಕ್ಕೆ ಹೋಗಲು ನಮ್ಮ ಮೂಲಕವೇ ಹೋಗಬೇಕು, ಅದಕ್ಕೋಸ್ಕರವಾಗಿಯೇ ನೀವು ತೆರಿಗೆಯನ್ನು ಅರ್ಧ ರಾಜ್ಯದಷ್ಟು ಕೊಡಬೇಕು ಎಂದಾಗ ಯುರೋಪ್ನ ರಾಜರು ಕೋಪಗೊಂಡರು. ನೇರ ಸಮುದ್ರ ಮಾರ್ಗ ಇದ್ದರೆ ನಾವು ಯಾರನ್ನೂ ಕೇಳಬೇಕಿಲ್ಲ. ಅದಕ್ಕಾಗಿಯೇ ಸಮುದ್ರ ಮಾರ್ಗಕ್ಕೆ ವೇಗ ಹೆಚ್ಚಿತ್ತು. ಭೂಮಾರ್ಗ ನಿಧಾನ, ಅಪಾಯಕಾರಿ, ಕಡಿಮೆ ಸರಕು ಹೊತ್ತೊಯ್ಯುವ ಸಾಮರ್ಥ್ಯ, ಅನೇಕ ದೇಶಗಳ ಮೂಲಕ ಹೋಗಬೇಕು, ತೆರಿಗೆ ಹೆಚ್ಚಾಗುತ್ತದೆ. ಆದರೆ ಸಮುದ್ರ ಮಾರ್ಗ ಬೃಹತ್ ಹಡಗುಗಳಲ್ಲಿ ದೊಡ್ಡ ಪ್ರಮಾಣದ ಸರಕುಗಳನ್ನು ಸಾಗಾಟಿಸಬಹುದು, ಕಡಿಮೆ ಸಾರಿಗೆ ವೆಚ್ಚವಾಗುತ್ತದೆ, ಹೆಚ್ಚು ಭದ್ರತೆ ಸಿಗುತ್ತದೆ. ಹಾದಿಯಲ್ಲಿ ಒಂದು ದೇಶವೂ ತೆರಿಗೆ ಕೇಳುವುದಿಲ್ಲ. 3 ರಿಂದ 4 ತಿಂಗಳೊಳಗೆ ಭಾರತವನ್ನು ತಲುಪಬಹುದು. ಸಮುದ್ರ ಯಾನದಿಂದ ಏಕಕಾಲದಲ್ಲಿ 50 ರಿಂದ 100 ಟನ್ ಸರಕುವನ್ನು ಯುರೋಪಿಯನ್ನರು ಪಡೆಯಬಹುದಾಗಿತ್ತು. ಯುರೋಪಿನವರಿಗೆ ಇದು ಸಂಪೂರ್ಣ ಆರ್ಥಿಕ ಕ್ರಾಂತಿ. ಯುರೋಪಿನ ಶಕ್ತಿಗಳು ಪರಸ್ಪರ ಸ್ಪರ್ಧೆಗಿಳಿದಿದ್ದವು. ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ನೆದರ್ಲ್ಯಾಂಡ್ಗಳು, ಇವರುಗಳು ಯಾರು ಭಾರತಕ್ಕೆ ನೇರವಾಗಿ ತಲುಪುತ್ತಾರೋ ಅವರು ಜಗತ್ತಿನ ವ್ಯಾಪಾರವನ್ನು ಹಿಡಿಯುತ್ತಾರೆ ಎಂದು ಯುರೋಪ್ನ ಶಕ್ತಿಗಳು ಪರಸ್ಪರ ಸ್ಪರ್ಧೆಗಿಳಿದಿದ್ದವು. ಅವರ ಗುರಿ ಭಾರತವನ್ನು ಮೊದಲಿಗೆ ತಲುಪುವವರು ವಿಶ್ವ ವ್ಯಾಪಾರದ ರಾಜರಾಗುತ್ತಾರೆ. ಭಾರತ ಮಸಾಲೆ, ರೇಷ್ಮೆ, ಹತ್ತಿ, ವಜ್ರ, ಮುತ್ತು, ಔಷಧ, ಸುಗಂಧ ದ್ರವ್ಯ, ಉಪ್ಪು ಮತ್ತು ಚಿನ್ನ ಇವೆಲ್ಲದರ ಕೇಂದ್ರವಾಗಿತ್ತು. ಭಾರತಕ್ಕೆ ನೇರವಾಗಿ ಯುರೋಪಿಯನ್ನರು ತಲುಪಿದಂತೆ ಯುರೋಪ್ನ ಬಡ ರಾಜ್ಯಗಳು ಶ್ರೀಮಂತವಾದವು. ವಸಾಹತು ಯುಗ ಆರಂಭವಾಯಿತು. ಗ್ಲೋಬಲ್ ವ್ಯಾಪಾರ ಬದಲಾಗಿತ್ತು. ಸಮುದ್ರ ಶಕ್ತಿ, ನಾವೆಲ್ ಪವರ್ ಜಗತ್ತನ್ನು ಆಳಲು ಆರಂಭಿಸಿತ್ತು. ಇದರ ಮೂಲವೇ ಕೇಪ್ ಆಫ್ ಗುಡ್ ಹೋಪ್ ದಾಟಿದ ನಂತರ ಉದ್ಭವಿಸಿದ ಸಮುದ್ರ ಮಾರ್ಗ. ಸಮುದ್ರ ಮಾರ್ಗ ಇದು ರಸ್ತೆಯ ಸಮಸ್ಯೆಯಲ್ಲ, ಇದು ಅಧಿಕಾರ, ವ್ಯಾಪಾರ ಮತ್ತು ಜಗತ್ತಿನ ಭವಿಷ್ಯ. ಯುರೋಪಿಯನ್ನರು ರಸ್ತೆಯನ್ನು ಬಿಟ್ಟು ಸಮುದ್ರ ಮಾರ್ಗ ಬಯಸಿದ್ದು ಕಡಿಮೆ ವೆಚ್ಚ, ಹೆಚ್ಚು ಸರಕು, ಅಪಾಯ ಕಡಿಮೆ, ಮಧ್ಯವರ್ತಿಗಳಿಂದ ಮುಕ್ತಿ, ವೇಗ ಹೆಚ್ಚಿಸಿದ ಪಯಣ, ಆರ್ಥಿಕ ಜಗತ್ತನ್ನು ಹಿಡಿಯುವ ಅವಕಾಶ. ಅದಕ್ಕಾಗಿ ಅವರು ದೊಡ್ಡ ಹಡಗುಗಳನ್ನು ಕಟ್ಟಿದರು, ದಂಡು ದಂಡಾಗಿ ಸಮುದ್ರಕ್ಕೆ ಹೋಗಿದರು ಮತ್ತು ವಾಸ್ಕೋ ಡ ಗಾಮನ ಮೂಲಕ ಭಾರತವನ್ನು ತಲುಪಿದರು. ಯುರೋಪಿನ ರಾಜರು ಬೇಸತ್ತಿದ್ದರು. ಭಾರತದ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕೆಂಬ ಜಿದ್ದಿಗೆ ಬಿದ್ದಿದ್ದರು. ಭಾರತವನ್ನು ಕಂಡುಹಿಡಿಯುವ ಮುಖ್ಯ ಕಾರಣ ಮಸಾಲೆ ಪದಾರ್ಥಗಳಲ್ಲಿನ ಏಕಪಕ್ಷೀಯ ತೆರಿಗೆಗಳು, ಮಧ್ಯಪೂರ್ವದ ಯುದ್ಧಗಳು, ಇಂಡಿಯನ್ ಮಹಾಸಾಗರದ ಶ್ರೀಮಂತ ಮಾರುಕಟ್ಟೆಗಳು. ಚೈನಾ, ಇಂಡಿಯಾ, ಆಫ್ರಿಕಾ ಟ್ರೇಡ್ ಸದಾ ಲಾಭದಾಯಕವಾಗಿರುವುದು ಇದಕ್ಕೆ ಮುಖ್ಯ ಕಾರಣವಾಗಿತ್ತು. ಸ್ನೇಹಿತರೆ, ಯುರೋಪಿಯನ್ನರು ಭಾರತವನ್ನು ತಲುಪಬೇಕು ಎಂಬ ಮಾರ್ಗವನ್ನು ಹುಡುಕಬೇಕಾದಾಗಲೇ ಭಾರತದ ವ್ಯಾಪಾರ ಉತ್ತುಂಗದಲ್ಲಿತ್ತು. ಮಸಾಲೆ ಪದಾರ್ಥ, ರೇಷ್ಮೆ, ಹತ್ತಿ, ವಜ್ರ, ಮುತ್ತು, ಔಷಧ, ಸುಗಂಧ ದ್ರವ್ಯ, ಉಪ್ಪು ಮತ್ತು ಚಿನ್ನ ಇವೆಲ್ಲವೂ ಭಾರತದಲ್ಲಿ ಅತ್ಯಂತ ಪರಿಶುದ್ಧವಾಗಿದ್ದವು. ಯುರೋಪಿಯನ್ನರು ಅವರ ಲಾಭಕ್ಕಾಗಿ, ಅವರ ವ್ಯಾಪಾರಕ್ಕಾಗಿ ಭಾರತವನ್ನು 200 ವರ್ಷಗಳ ಕಾಲ ಆಳಿದ್ದರು. ಆ ಸಮಯದಲ್ಲಿ ಭಾರತ ಕಂಡ ನಷ್ಟ ಅಷ್ಟಿಷ್ಟಲ್ಲ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅನ್ನು ದಾಟಿ ಹೇಗೆ ಭಾರತವನ್ನು ತಲುಪಿದರು ಎಂಬ ಪೂರ್ಣ ಮಾಹಿತಿಯನ್ನು ನಾವು ತಿಳಿಯೋಣ. ಹಾಗೂ ಕೇಪ್ ಆಫ್ ಗುಡ್ ಹೋಪ್ ನಲ್ಲಿ ಹುಟ್ಟಿದ ಕಥೆಗಳು, ಹಾಗೂ ಫ್ಲೈಯಿಂಗ್ ಡಚ್ಮ್ಯಾನ್ ಎಂಬ ನಾವಿಕನ ಪ್ರೇತದ ಹಡಗಿನ ದಂತಕಥೆ, ಹಾಗೂ ಕೇಪ್ ಆಫ್ ಗುಡ್ ಹೋಪ್ ಎಷ್ಟು ಅಪಾಯಕಾರಿ ಎಂಬ ಪೂರ್ಣ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೆ ಮುಂದಿನ ಭಾಗದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.